ಭೀಮ ಭೀಮ ಅವನು ನಮ್ಮ ಯಾವುದು ಭೀಮನಕಟ್ಟೆ ಅನ್ನೋ ಜಾಗದಲ್ಲಿ ಒಂದು 3 ತಿಂಗಳ 2.5-3 ತಿಂಗಳು ಮರಿ ಸಿಕ್ಕಿದ್ದದು. ಅದು ಮುಂಚೆಯಿಂದನೇ ಆ್ಯಕ್ಚುಲಿ ಅದು ಹ್ಯೂಮನ್ ಇದಾಗಿರೋ ಆನೆ ಮರಿ. ಅದು ಅಂದರೆ ಮನುಷ್ಯನ ಜೊತೆಗೆ ಯಾವುದೇ ಒಂದು ಪ್ರಾಣಿ ನಿಮ್ಗೆ ಅಟ್ಯಾಚ್ಮೆಂಟ್ ಆಯಿತು ಅಂದರೆ ಅದು ನಿಮ್ಮ ಮೊದಲೇ ಅದಕ್ಕೂ ನಾನು ಹೇಳಿಲ್ಲ ಆವಾಗಲೇ, ಆನೆಗಳ ಜೀವನ ಒಂದು ಸಾಮಾಜಿಕ ಜೀವನ, ನಮಗೆ ಸೋಷಿಯಲ್ ಲೈಫ್, ಅದೊಂಥರ ಎಮೋಷ್ನಲ್ ಆ್ಯನಿಮಲ್. ಅದು ಮನುಷ್ಯನ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಆಯಿತು ಅಂದರೆ ಅದು ಮನುಷ್ಯ ಹೇಳ್ದಂಗೆ ಕೇಳ್ತಾ ಇರುತ್ತೆ, ಸಣ್ಣ ಪುಟ್ಟ ತುಂಟಾಟಗಳನ್ನೂ ಮಾಡುತ್ತೆ. ಅಯ್ಯೋ ನೀವು ಸಾರಿ ನಿಮ್ಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀವಿ, ಕರಿಕಾಳನ್ ಸಾಹೇಬ್ರು ಇದ್ದಾಗ ನಾವು ದಸರಾ ಮಾಡ್ಬೇಕಾದ್ರೆ ಅದೇನು ಮಾಡೋದಂದರೆ ಸಣ್ಣ ಕೋಲುಗಳನ್ನ ಮುರಿದು ಹಿಂಗೆ ಎಸೆಯೋದು. ಅವ್ರು ಬರ್ಬೇಕಾರೆ ನೀವು ಬಂದು ನನಗೆ ಮೇವು ಹಾಕಿ ಅಂತ. ಈಗಲೂ ಹಾಗೆ ಮಾಡುತ್ತದು. ಸೇಮ್ ನೀವು ಮಾತು ಕಲಿಸ್ಬೋದ್ರಿ ಆನೆಗೆ, ಬಾ ಅಂದರೆ ಬರುತ್ತೆ, ಹೋಗಂದ್ರೆ ಹೋಗುತ್ತೆ. ಈಗಲೂ ಮಾಡುತ್ತದೆ ಅದು. ಅದರ ಬಿಹೇವಿಯರಲ್ಲಿ ಏನೂ ಚೇಂಜ್ ಆಗಿಲ್ಲ, ಬಿಹೇವಿಯರ್ ಇನ್ನೂ ಇಂಪ್ರೂವ್ ಆಗ್ತಾ ಇದೆ. ಆವಾಗ ನಮಗೆ ಟ್ರೀಟ್ಮೆಂಟ್ ಆ ಟೈಮಲ್ಲಿ ಇನ್ನೂ ಸ್ವಲ್ಪ ವೈಲ್ಡಲ್ಲೇ ಇತ್ತದು. ಬಟ್ ಬರ್ತಾ ಮಾವುತ ಹಾಗೂ ಕಾವಾಡಿಗಳು ಇರ್ತಾರಲ್ಲ, ಅವರು ಅವ್ರದ್ದೇ ಆದ ಫೀಲನ್ನು ಅದ್ರ ಜೊತೆ ಹಂಚ್ಕೊತಿರ್ತಾರೆ ನೋಡಿ. ನಾನು ಎಲ್ಲರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಮಾವುತ ಕಾವಾಡಿಗಳಷ್ಟೇನು ಬುದ್ಧಿವಂತರಲ್ಲ ನಾವು, ಬಟ್ ಅವ್ರು ನನಗಿಂತ ಚಿಕ್ಕವರಿದ್ದವ್ರಿಗೆ ಹೇಳ್ತೀನಿ, ನಾನು ಇಷ್ಟಪಡ್ತೀನಿ ಅವರು ಇದನ್ನು ಕೇಳಿಸ್ಕೊಂಡ್ರೆ. ಅವರು ಆನೆಗಳ ಜೊತೆಗಿನ ಬಾಂಧವ್ಯನ ಕಾಟಾಚಾರಕ್ಕೆ ಇಟ್ಕೋಬಾರ್ದು. ಆಮೇಲೆ ಪದೇ ಅವ್ರನ್ನ ಈವನ್ ಪದೇ ಚೇಂಜ್ ಅವಾಗ ಚೇಂಜ್ ಮಾಡಲಿ ಬೇಕಾರೆ, ಬಟ್ ಆ ಬಾಂಧವ್ಯ ಅನ್ನೋದು ಕಾಟಾಚಾರಕ್ಕೆ ಇರಬಾರ್ದು. ಯಾವ ಥರ ಇರಬೇಕಂದ್ರೆ ಅದೊಂದು ಸೆಂಟಿಮೆಂಟಲ್ ಬಾಂಧವ್ಯ ಇರಬೇಕ್ರಿ. ನೀವು ಆ ಬಾಂಧವ್ಯ ಇತ್ತು ಅಂದ್ರೆ, ಈಗ ವಸಂತನ ತಗೊಳ್ಳಿ ನೀವು, ಅವನು ಅಭಿಮನ್ಯುನ ಜೊತೆ ಇರೋ ಅವನ ಬಾಂಧವ್ಯನೇ ಬೇರೆ ಥರ ಇದೆ. ಅದೇ ಥರ ಬೇರೆ ಸುಮಾರು ಜನ, ನಾನು ಮೊದಲು ಒಬ್ಬ ಚಿನ್ನಪ್ಪ ಅಂತ ಇದ್ರು, ಒಬ್ಬರು ಸಣ್ಣಪ್ಪ ಅಂತ, ಅವು ಎಲ್ಲೆಲ್ಲೋ ಕುಡ್ದು ಎಲ್ಲೆಲ್ಲೋ ಬಿದ್ದಿರೋ ಅವ್ನು ಹೋಗಿ ಅವ್ನು ಆನೆ ಎತ್ಕೊಂಬರೋದು. ಆ ಥರ ಎಲ್ಲ ಆನೆಗಳಿದ್ವು. ನೀವು ಗಂಧದ ಗುಡಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಆನೆ ಹೊತ್ಕೊಂಡು ತಿರುಗಾಡುತ್ತೆ, ಕಾವಾಡಿ ಮಾವತ ಇಲ್ಲ ಅದಂಗೆ ಮಾಡ್ಬಿಡ್ತಪ್ಪ ಅನ್ನೋ ಪ್ರಶ್ನೆಗಳು ಬರ್ತವೆ. ಆನೆ ಬಿಹೇವಿಯರ್ ಚೇಂಜ್ ಆಗಲ್ಲ, ನಾವು ಅದನ್ನು ಸಿಸ್ಟಮೆಟಿಕ್ಕಾಗಿ ಬ್ಯಾಲೆನ್ಸ್ ಮಾಡ್ಬೇಕು. ಈಗ ಕೆಲವೊಂದು ಆನೆ ಇದೆ, ನೀವು ಧನಂಜಯ ಆನೆ ಹತ್ರ ಯಾರೂ ಇಲ್ದಿದ್ದಾಗ ಹೋಗೋಕ್ಕಾಗಲ್ಲ, ಅಭಿಮನ್ಯು ಆನೆ ಹತ್ರ ಯಾರೂ ಇಲ್ದಿದ್ದಾಗ ಹೋಗೋಕ್ಕಾಗಲ್ಲ. ಯಾಕೆ ನಾವು ಇಷ್ಟಪಡಲ್ಲ ಬೇರೆದವ್ರನ್ನ. ಈಗ ನನ್ನ ವ್ಯಕ್ತಿತ್ವ, ನಾನು ಅವ್ರನ್ನ ಇಷ್ಟಪಟ್ಟು ಇನ್ನೊಬ್ರನ್ನ ಇಷ್ಟಪಡಲ್ಲಪ್ಪ ನಾನು. ಇಟ್ಸ್ ಎ ಸಿಂಪಲ್ ಲಾಜಿಕ್. ಸೊ ಹಾಗೆ ಭೀಮ ಇದ್ದದ್ದು ಬರ್ತಾ ಏನಾಗ್ತಾ ಇದ್ದಾನೆ, ಅವನಿಗೆ ಸೋಷಿಯಲ್ ಲೈಫ್ ಚೆಂದ ಅನ್ನಿಸ್ತಾ ಇದೆ. ಅವನ ಸೈಕಾಲಜಿ ಏನಂದರೆ 4 ಜನ ಇರಬೇಕು, ಮಧ್ಯ ಹಂಗೆ ಅದು ತಿಂತಾ ಇರಬೇಕು, ತಿಂಡಿ ಪೋತಾನೆ ಅವನು ಸ್ವಲ್ಪ. ಆದ್ರೂ ಚಾಯ್ಸು ಇಷ್ಟೇ ತಿನ್ನೋದು ಅವನು, ಎಲ್ಲ ಒಮ್ಮಿನ ಗಬಕ್ಕಂತ ತಿನ್ನಲ್ಲ. ಯಾಕಂದರೆ ಒಂದು ಇಂಟೆಸ್ಟೈನಲ್ ಸಮಸ್ಯೆ ಆಗಿತ್ತು, ಅದು ಇಂಪ್ರೂವ್ ಆದ ನಂತರ ಅವ್ನಿಗೆ ಎಷ್ಟೆಷ್ಟು ಬೇಕು ಅಷ್ಟೇ ತಿಂತಾನೆ ಅವನು, ಅತಿಯಾಗಿ ತಿನ್ನಲ್ಲ. ಬಟ್ ಅವನ ಕ್ಯಾರೆಕ್ಟರು ಒಂಥರ ಮನುಷ್ಯನ ಜೊತೆ ಹಿಂಗೆ ಪ್ಯಾರಲಲ್ಲಾಗಿ ಹೋಗ್ತಾ ಇದೆ. ಅವ್ನು ಮುಂದೆ ಒಂದು ಒಳ್ಳೆ ಆನೆ ಆಗುತ್ತೆ ಅನ್ನೋದು ಗೊತ್ತಿದೆ. ಈಗ ಅವ್ನಿಗೆ ಎಷ್ಟು 26-27 ಅಂದರೆ ಇನ್ನೊಂದು 20 ವರ್ಷಕ್ಕೆ ಹೆಂಗಾಗುತ್ತೆ ನೋಡಿ ಆನೆ ಅದು. ಅಭಿಮನ್ಯು ಬಿಟ್ಟರೆ ಸರ್ ನೆಕ್ಸ್ಟ್ ಲೈನ್ ಎಲಿಫೆಂಟ್ ಯಾವುದಿದೆ ಸರ್ ಕ್ಯಾಪ್ಚರ್? ಅಭಿಮನ್ಯುನ ಬಿಟ್ಟು ಇದೇ ಅಭಿಮನ್ಯು ಥರ ಇರುತ್ತೆ ಅಂತ ನಾವೆಲ್ಲೂ ಹೇಳೋಕ್ಕಾಗಲ್ಲ. ಹೇಳೋಕ್ಕಾಗಲ್ಲ ಅನ್ನೋದಕ್ಕೆ ರೀಸನ್ ಹೇಳ್ತೀನಿ ನಾನು. ಆಮೇಲೆ ಇದೇ ಆನೆ ಅಭಿಮನ್ಯು ಥರನೇ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಏನಕ್ಕಂದರೆ ಮುಜೀಬ್ ಡಾಕ್ಟ್ರಂಗೆ ಇನ್ನೊಬ್ಬ ಡಾಕ್ಟರ್ ಇರ್ತಾರಂತಲೂ ಹೇಳೋಕ್ಕಾಗಲ್ಲ, ಇನ್ನೊಬ್ಬ ಡಾಕ್ಟರ್ ಅಷ್ಟು ಬುದ್ಧಿವಂತರು ಮುಜೀಬ್ ಡಾಕ್ಟರ್ ಇದ್ದಾರಂತಲೂ ಹೇಳೋಕ್ಕಾಗಲ್ಲ. ನನಗಿಂತ ಬುದ್ಧಿವಂತರು ಇರ್ಬೋದು ಅವರು, ಅಥವಾ ಅವ್ರಿಗಿಂತ ಬುದ್ಧಿವಂತ ನಾನು ಇರ್ಬೋದು ಒಂದು. ಆಮೇಲೆ ಯಾವುದೇ ಆನೆನ ನಾವು ತಮಗೊಂದು ನನ್ನ ವೈಯಕ್ತಿಕವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಜೊತೆಗೇ, ಈ ಪ್ರಶ್ನೆನ ನೆಕ್ಸ್ಟ್ ಅಭಿಮನ್ಯು ಬಿಟ್ಟರೆ ಯಾವ್ದು ಆನೆ, ನೆಕ್ಸ್ಟ್ ಅಭಿಮನ್ಯುನ ಬಿಟ್ಟರೆ ಯಾವ್ದು ಆನೆ ಅಂತ ಯಾರನ್ನೂ ಕೇಳಬೇಡಿ. ರೀಸನ್ ಹೇಳ ನಾನು ಈಗ ಅದಕ್ಕೆ ಆನ್ಸರ್ ಹೇಳ್ಬಿಡ್ತೀನಿ. ಯಾರು ಹೇಳೋಕ್ಕೆ ಇಷ್ಟಪಡಲ್ಲ. ಅಲ್ಲಿ ಚಾಲೆಂಜ್ ಏನಾಗುತ್ತೆ ಅಂದರೆ, ನಾವೇ ಅದನ್ನು ಕ್ರಿಯೇಟ್ ಮಾಡ್ದಂಗೆ ಆಗ್ಬಿಡುತ್ತೆ. ಒಂದು ಈಗ ಬೇರೆ ಒಂದು ಆನೆ, ಯಾವುದೋ ಒಂದು ಆನೆ ಇದೆಯಪ್ಪ, ಸುಗ್ರೀವ ಅಂತಲೇ ಒಂದು ಆನೆ ಇದೆ, ಇಲ್ಲ ಶ್ರೀಕಂಠ ಅಂತ ಆನೆ ಇದೆ, ಶ್ರೀರಂಗ ಇದೆ, ಭೀಮ ಇದೆ, ಮಹೇಂದ್ರ ಇದೆ, ಇವಿಷ್ಟು ಆನೆಗಳಿವೆ ಅಲ್ಲ. ಅಭಿಮನ್ಯು ಬಿಟ್ಟರೆ ಇದೇ ಪರ್ಟಿಕ್ಯುಲರ್ ಆನೆ ಅಂದ ತಕ್ಷಣವೇ ಎಲ್ಲರೂ ಅದರ ಮೇಲೆ ಕಾನ್ಸಂಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅದನ್ನು ಹೈಕ್ ಆದಾಗ ಬೇರೆ ಆನೆಯವ್ರಿಗೆ ಅದೊಂಥರ ಬೇಜಾರು ರೀ. ಅದು ನಾವೇ ಆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ತಂದಂಗೆ. ಸೊ ಅಭಿಮನ್ಯು ಥರಾನೇ ಇನ್ನೂ 20 ಆನೆಗಳಿವೆ. ಈಗಲೇ ಹೇಳ್ಬಿಡ್ತೀನಿ ನೋಡಿ ನಾನು, ಅಭಿಮನ್ಯು ಥರಾನೇ ಇನ್ನೂ 20 ಆನೆ ಇವೆ. ಅವು ನಾಳೆ ಅಭಿಮನ್ಯು ಥರ ಆಗ್ತಾವೋ ಬಿಡ್ತಾವೋ ಅವ್ರಿಗೆ ಬಿಟ್ಟಿದ್ದು, ಮಾಡೋರ ಕೈಲಿ. ಈಗ ಅಡುಗೆ ಸಾಮಾನು ಎಲ್ಲ ನಿಮ್ಮ ಹತ್ರ ಇದೆ, ನೀವು ಅಡುಗೆ ಚೆನ್ನಾಗಿ ಮಾಡ್ತಿರೋ ಬಿಡ್ತೀರೋ ನಿಮಗೆ ಬಿಟ್ಟಿದ್ದು. ದರ್ ಆರ್ ಸೋ ಮೆನಿ ಎಲಿಫೆಂಟ್ಸ್. ಏನು ಕಡಿಮೆ ಇದೇನ್ರಿ ಆನೆಗಳು? ನಮ್ಮ ಎಲ್ಲ ಆನೆಗಳನ್ನು ಪ್ರತಿಯೊಂದು ಆನೆನೂ ನೀವು ಇವನಂಗೆ ಮಾಡಬೇಕು ಅಂತ ಮಾಡೋಕ್ಕಾಗಲ್ಲ. ಅರ್ಜುನಂಗೆ ಯಾಕೆ ಮಾಡೋಕ್ಕಾಗಲ್ಲ? ಅಭಿಮನ್ಯು ಥರ ಯಾಕೆ ಮಾಡೋಕ್ಕಾಗಲ್ಲ? ಮಾಡ್ಬೋದು. ಬಟ್ ಅಲ್ಲಿ ಏನು, ನಾನು ಕೂತ್ಕೊಂಡು ಚೇರ್ ಮೇಲೆ ಅಥವಾ ಅವ್ರ ಜೊತೆ ಆನೆ ಜೊತೆ ಕಾರ್ಯಾಚರಣೆನೋ ದಸರಾದಲ್ಲೂ ಹೇಳ್ಬೋದು, ಬಟ್ ಮಾಡೋನಿಗೆ ಬಿಟ್ಟಿರುತ್ತದು. ಆಮೇಲೆ ಅವನು ಅದರ ಜೊತೆ ಎಷ್ಟು ಶ್ರದ್ಧೆ ಇರ್ತಾನೆ, ಅವನಿಗೆ ಬೇಕಾಗಿರೋ ಎಲ್ಲ ಫೆಸಿಲಿಟಿಗಳು ಸಿಗ್ತಾ ಇದೆಯಾ, ಆನೆಗೆ ಬೇಕಾಗಿರೋದೆಲ್ಲ ಸಿಗುತ್ತಾ? ನಮ್ಮ ಅಧಿಕಾರಿಗಳು ಯಾವ ಥರ ಅವನಿಗೆ, ನಮಗೆ ಅಧಿಕಾರಿಗೆಲ್ಲ ಕೊಡ್ತಾ ಇದ್ದಾರೆ ಬಿಡಿ, ಅದರಲ್ಲೇನು ಎರಡು ಮಾತಿಲ್ಲ. ಬಟ್ ಅದು ಅವ್ರ ಮೇಲೆ ಡಿಪೆಂಡ್ ಇರುತ್ತೆ.
ಸೊ ನಾವು ಒಂದು ಇದೇ ಆಗುತ್ತೆ, ಇದನ್ನೇ ನೆಕ್ಸ್ಟ್ ಈಗ ನೋಡಿ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ನೋಡಿ ನಮಗೆಲ್ಲ. ಇನ್ನು ಒಳ್ಳೇದಾಯ್ತು ನೀವು. ಇನ್ನು ನಾವಂತೂ ಆಗಸ್ಟಿಂದ ಹಿಡಿದು ಇನ್ನು ನವೆಂಬರ್ವರೆಗೂ ಯಾರ ಜೊತೆನೂ ಮಾತಾಡೋಕ್ಕೆ ನನಗೆ ಇಷ್ಟನೂ ಆಗಲ್ಲ, ಮಾತಾಡಲ್ಲ ನಾನು. ಯಾಕಂದ್ರೆ ಅದು ಅವಾಗ ಫುಲ್ ನಮಗೊಬ್ಬರು ಲೀಡರ್ ಇರ್ತಾರೆ, ಅವ್ರು ಮಾತಾಡ್ತಿರ್ತಾರೆ. ಬಟ್ ಈ ಪಾಯಿಂಟಲ್ಲಿ ಹೇಳಬೇಕಂದ್ರೆ ನಾವು ಒಂದು ಆನೆ ಹೋದ ತಕ್ಷಣ ಇನ್ನೊಬ್ಬನ ಲೀಡ್ರನ್ನ ಅಂತ ಒಪ್ಕೊಳ್ಳೇಬಾರ್ದು. ಅವನ ಕೆಪಾಸಿಟಿನ ನೋಡೋಣ ಬಿಡಿ, ಯಾರು ಇರ್ತಾರೆ ಏನು, ಅದು ಇವತ್ತಿಲ್ಲ ನಾಳೆ ಅಂತ ರಿಲೀವ್ ಆಗೇ ಆಗುತ್ತೆ. ಯಾರು ಮಾಡ್ತಾರೆ ಏನು ಅನ್ನೋದನ್ನು ಇನ್ನೂ ಟೈಮ್ ಇದೆ. ಅದಕ್ಕೆ ನಾವು ದಯವಿಟ್ಟು ನನ್ನ ವೈಯಕ್ತಿಕವಾಗಿ ಹೇಳ್ತೀನಿ, ಇದೇ ಥರ ಈ ಆನೆ ಯಾಕೆ ಆಗಬಾರ್ದು, ಇದೇ ಥರ ಇದು ಯಾಕೆ ಆಗುತ್ತೆ ಅನ್ನೋದನ್ನು ಚರ್ಚೆ ಮಾಡೋದು ಬೇಡ ಅಂತ ನನ್ನ ವೈಯಕ್ತಿಕವಾಗಿ ಹೇಳ್ತೀನಿ. ನಮ್ಮ ದಸರಾ ಬರೋ ಆನೆಗಳು ಯಾವ್ದು ಹಿಡಿದಿದ್ದೀರಾ ಸರ್ ನಿಮ್ಮ ಪೀರಿಯಡ್? ನೀವೆಲ್ಲ ನಮ್ಮ ಪೀರಿಯಡಲ್ಲೇ ಹಿಡಿದಿರೋ ಎಲ್ಲ ಆನೆಗಳಿಗೆ ಬಂದಿರೋ ಎಲ್ಲ ನಮ್ಮ ಪೀರಿಯಡ್ನವೇ. ಹಾಂ, ಈ ಹೊಸದಂದರೆ ಒಂದಿನ ಏಕಲವ್ಯ ರೀಸೆಂಟ್ 2022ರಲ್ಲಿ ಕ್ಯಾಪ್ಚರ್ ಆಗಿದ್ದು. ಇನ್ನು ಉಳಿದದೆಲ್ಲ ಎಲ್ಲ ಹಳೆವೆ ನಮ್ಮ ಪೀರಿಯಡ್ನವೇ ಎಲ್ಲ. ಯಾವ ಅಭಿಮನ್ಯು ಅವ್ನು ಬಿಡಿ, ಅವನು ಸಿಕ್ಕಾಪಟ್ಟೆ ಹಳಬ ಅವ್ನು ಬಿಟ್ಟರೆ ಇವೆಲ್ಲ ಈ ಧನಂಜಯನಿಂದ ಏನೇನು ಬಂದಿವೆ ಎಲ್ಲ ನಮ್ಮ ಪೀರಿಯಡ್ನವೇ ಎಲ್ಲ 16ರಿಂದ ಈಚೆನೇ ಎಲ್ಲ ಕ್ಯಾಪ್ಚರ್ ಆಗಿ. 13ರಲ್ಲಿ ಹಿಡಿದಿದ್ದಲ್ಲ ಸರ್? 14 ನಿಮ್ಮ ಪೀರಿಯಡ್. ಹೌದು ಎಲ್ಲ ಅದಾದ ನಂತರ ಎಲ್ಲ ನಮ್ಮ ಪೀರಿಯಡ್ ಆನೆಗಳೇ ಈಗಿರೋದು. ಹಳೆ ಆನೆಗಳು ಯಾವಿದೆ ರೀ ಎಲ್ಲ 60 ಅವಕ್ಕೂ ಪಾಪ ಈಗ ಕೃಷ್ಣ ಇತ್ತು ಹಳೆ ಆನೆ, ಅದು ತೀರಿ ಹೋಯ್ತು. ಆಮೇಲೆ ಗೋಪಾಲ ಸ್ವಾಮಿ ಅವನು ಹೋದ, ಬಟ್ ಗೋಪಾಲ ಸ್ವಾಮಿ ನಮ್ಮ ಪೀರಿಯಡ್ದೇ, ದ್ರೋಣನು ನಮ್ಮ ಪೀರಿಯಡ್ದೇ. ಅಂದರೆ ದೀಸ್ ಆರ್ ಆಲ್ ಟೈಮ್. ನೋಡಿ ಯಾವುದೇ ನಾನು ಹೇಳಿಲ್ವ, ಎಲ್ಲ ಅನ್ಪ್ರಿಡಿಕ್ಟೇಬಲ್ ರೀ. ವನ್ಯಜೀವಿ ವಿಭಾಗಗಳಾಗಲಿ, ಕಾಡಾಗಲಿ, ಕಾಡಲ್ಲಿ ಕೆಲಸ ಮಾಡೋದಾಗಲಿ, ಎವ್ರಿಥಿಂಗ್ ಈಸ್ ಅನ್ಪ್ರಿಡಿಕ್ಟೇಬಲ್. ಯಾವುದು ಗ್ಯಾರಂಟಿ ಇರೋಲ್ಲ. ಇವತ್ತು ನಾನು ಮಾತಾಡಿದ್ದು ನಾಳೆ ಇರೋದೇ ಇಲ್ಲ. ಅದು ಇಷ್ಟು ನನಗೆ ಗೊತ್ತಿರೋದನ್ನು, ನನಗೆ ಅದರಲ್ಲಿ ಯಾವುದೇ ಥರದ ಸಮಸ್ಯೆಗಳು ಅಥವಾ ನಾನು ಯಾವುದೇ ಇದನ್ನು ಇಲ್ಲದೇ ಇಷ್ಟು ಸೂಕ್ಷ್ಮವಾಗಿರೋ ಕರ್ತವ್ಯಗಳು ನಮ್ಮ ಕಡೆಯಿಂದ ಆಗಿವೆ. ಬೇರೆ ಬೇರೆ ಪ್ರಾಣಿಗಳ ಜೊತೆನೂ ಆಗಿವೆ, ಸುಮಾರು ಅಟ್ಯಾಕ್ಗಳು ಆಗಿವೆ, ಸುಮಾರು ಜನಕ್ಕೆ ಏಟಾಗಿದೆ. ಅವೆಲ್ಲ ಒಂದೊಂದು ಸರಿ ಬೇಜಾರಾಗುತ್ತೆ, ಒಂದೊಂದು ಸರಿ ಪ್ರಾಣಿಗೂ ಏಟಾಗಿರುತ್ತೆ, ಅದು ಬೇಜಾರಾಗುತ್ತೆ. ಬಟ್ ಸಮುದಾಯಕ್ಕೂ ಎಲ್ಲರಿಗೂ ಒಳ್ಳೇದಾಗ್ತಾಯಿದೆ, ಒಳ್ಳೇದಾಗುತ್ತೆ ಅನ್ನೋ ಭರವಸೆಯಲ್ಲಿ ನಾವಿದ್ದೀವಿ ಸರ್. ಈಗ ETF ಮತ್ತು ಟ್ರ್ಯಾಕರ್ಸ್ ಇರ್ತಾರಲ್ಲ, ಅವ್ರು ಎಷ್ಟು ಇಂಪಾರ್ಟೆಂಟ್ ಇದಕ್ಕೆ ಅಂತ? ಭಾಳ ಇಂಪಾರ್ಟೆಂಟ್ ರೀ. ಎಷ್ಟು ಇಂಪಾರ್ಟೆಂಟ್ ಅಂತಿರಲ್ಲ, ಅಲ್ಲಿ ಇರೋದೇ ಎಲ್ಲ ಅವರೇನು. ETF ಇಸ್ ಎಲಿಫೆಂಟ್ ಟಾಸ್ಕ್ ಫೋರ್ಸ್. ಯಾವಾಗ ಅದು ಬಂದಿದ್ದು ETF ಅಂತ? ETF ಈಗ ಸ್ಟಾರ್ಟ್ ಆಗಿ 2ನೇ ವರ್ಷ ಇದು. 23-24ರಿಂದ ETF ಸ್ಟಾರ್ಟ್ ಆಯಿತು. LTF 22ರಿಂದ LTF ಸ್ಟಾರ್ಟ್ ಆಯಿತು. ಎರಡು ಪರ್ಟಿಕ್ಯುಲರ್ ಡೇಟ್ಗಳು ನನಗೆ ನೆನಪಿಲ್ಲ, ಆಮೇಲೆ ಅದೇ ಸಮಸ್ಯೆ ಮಾಡೋದು ಬೇಡ. ಈಗ ಒಂದು 2-3 ವರ್ಷದಿಂದ 2 ಸ್ಟಾರ್ಟ್ ಆಗಿದೆ. ಇದಕ್ಕಿಂತ ಮುಂಚೆನೂ ನಮ್ಮದು RRTಗಳಿತ್ತು. ಅದನ್ನು ಪರ್ಟಿಕ್ಯುಲರ್ನ ಈಗ ಎಲಿಫೆಂಟು ಮತ್ತು ಲೆಪರ್ಡ್ ಟಾಸ್ಕ್ ಫೋರ್ಸ್, ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ. ಆಮೇಲೆ ಅದೇ ಥರ ಟೈಗರ್ ಟಾಸ್ಕ್ ಫೋರ್ಸೂ ಇದೆ. ಬಟ್ ಇದು ಬೇಕಿತ್ತು ನಮಗೆ. ಬಟ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮಗೆ. ನೋಡಿ ನಿಜ, ನಾನು ಆ್ಯಕ್ಚುಲಿ ಅವ್ರನ್ನ ಎಲಿಫೆಂಟು ಲೆಪರ್ಡ್ ಅನ್ನೋದಕ್ಕಿಂತ ಲೆಪರ್ಡ್ಗೂ ಎಲಿಫೆಂಟು ಲೆಪರ್ಡು ಟೈಗರು ಎಲ್ಲ ಸೇರಿನ ಒಂದು ಟೀಮ್ ವರ್ಕ್ ಇದು. ಈಗ 10-20 ಆನೆಗಳು ಬಂದುಬಿಡ್ತಾವ್ರಿ. 10-20 ಆನೆ ಬಂದಾಗ ಒಂದು 50 ಜನ ಟಾಸ್ಕ್ ಫೋರ್ಸಲ್ಲಿ ಅವ್ರು ಹಗಲು ರಾತ್ರಿಯಲ್ಲಿ ಕೂತು ಅವುಗಳನ್ನ ಡ್ರೈವ್ ಮಾಡೋದೇನು, ಇಟ್ಸ್ ನಾಟ್ ಎ ಸಿಂಪಲ್ ಟಾಸ್ಕ್. ಒಂದು ಆನೆ ಡ್ರೈವ್ ಮಾಡೋದಿದೆಯಲ್ಲ, ಅದರಂಥ ಡೇಂಜರ್. 1 ಮತ್ತು 2, 3 ಆನೆಗಳನ್ನ ಡ್ರೈವ್ ಮಾಡೋದು, 10-20 ಆನೆಗಳನ್ನ ಡ್ರೈವ್ ಮಾಡೋದು ಭಾಳ ತಲೆನೋವು. ಹೇಗೆ ಅಂದರೆ ಎಲ್ಲ ತಲೆನೋವೇ ಬಿಡಿ. 10-20 ಆನೆ ಡ್ರೈವ್ ಮಾಡ್ಬೇಕಾದ್ರೆ ಡಿವೈಡ್ ಆಗ್ಬಿಡ್ತವೆ, ಈ ಕಡೆ ಆಗ್ಬಿಡ್ತವೆ. ನೀವು ಅದು ಇನ್ನೂ ತಲೆನೋವು. ಆಮೇಲೆ ಅದರಲ್ಲಿ ಗಂಡಾನೆಗಳು ಚೇಂಜ್ ಆಗ್ಬಿಡ್ತವೆ. 1-2 ಪುಂಡ್ ಸಣ್ಣ ಗಂಡಾನೆಗಳಿರ್ತವೆ. ಎಕ್ಸ್ಕ್ಯೂಸ್ ಮೀ, ನಾನು ಒಂದು ಮಾತ್ರ ದೊಡ್ಡ ಗ್ರೂಪ್ ನೋಡಿದ್ದು 50ರ ಗುಂಪು. ಸೊ ಅದು ಹಾರಿಬಲ್ ಬಿಡಿ. ನನಗೆ ಅದು ಭಾಳ ಚಾಲೆಂಜಿಂಗ್ ಗ್ರೂಪ್ ಆಯ್ತು ಬಿಟ್ಟು ನಮಗೆ. ಅದು ಇಲ್ಲಿ ಅರೇಹಳ್ಳಿ ಮತ್ತು ಸಕಲೇಶ್ಪುರದ ಹತ್ರ. ಅದಾದ ನಂತರ ನಮ್ಗೆ 2ನೇದು ನಮ್ಮದು ಭುವನೇಶ್ವರಿನೇ ನಮಗೆ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟಿರೋ ಗುಂಪು. 2-3 ಸರಿ ನಮಗೆ ಸಮಸ್ಯೆ ಆಯಿತು. ಅದರ ಬೀಟಮನು ಸಮಸ್ಯೆ ಮಾಡ್ತು, ಓಲ್ಡ್ ಬೆಲ್ಟು ಸಮಸ್ಯೆ ಮಾಡ್ತು. ಅವೆಲ್ಲ ಬೆಲ್ಟ್ ಹಾಕಿದ್ದು ನಾನೇನೆ, ನಮ್ಮ ಪೀರಿಯಡಲ್ಲಿ ಹಾಕಿರೋ ಬೆಲ್ಟ್ಗಳೆಲ್ಲ. ಈಗ ಹೊಸವು ಕೆಲವು ಮತ್ತೆ ರೀಬೆಲ್ಟು ಬೀಟಮನ್ ಮಾಡಿದ್ವಿ ನಾವು ಡಿಸೆಂಬರಲ್ಲಿ. ಅಲ್ಲ ರೀಸೆಂಟ್ ಈಗ 2 ತಿಂಗಳಿಂದನೂ ಮಾಡಿದ್ದೀವಲ್ಲ. ಇನ್ನೊಂದು ಯಾವುದಕ್ಕೂ ಬೆಲ್ಟ್ ಹಾಕಿದ್ದೀವಲ್ಲಪ್ಪ 2 ತಿಂಗಳು, ಅಡ್ಕ ಬಡ್ಕ. ಸೊ ಅಂಥವು ಸುಮಾರು ಆಯಿತು ನಮಗೆ. ಅವೆಲ್ಲ ನಮಗೇನಾಗುತ್ತೆ ಅಂದರೆ ದ ಸಿಸ್ಟಮ್ ಅದು ಅವುಗಳದ್ದು ಬಿಹೇವಿಯರ್ ಒಮ್ಮೆಗೆ ಡ್ರೈವಿಂಗ್ ಇದೆಯಲ್ಲ, ಬಿಹೇವಿಯರ್ ಚೇಂಜ್ ಆಗ್ಬಿಡುತ್ತೆ. ಆವಾಗ ನಮಗೆ ಅವಾಗ ETF ಆಗಲಿ, ರ್ಯಾಪಿಡ್ ಟಾಸ್ಕ್ ಫೋರ್ಸ್ನವರಾಗಲಿ ಅಥವಾ LTFನವರಾಗಲಿ, ಇವುಗಳ ಸಮಸ್ಯೆಗಳು ಸುಮಾರಾಗಿ ಸ್ಟಾರ್ಟ್ ಆಗುತ್ತೆ.